ಪತಿ ತೀರಿಕೊಂಡ ನಂತರ ಅತ್ತೆ ಮಾವನ ಮನೆಯವರು ನನ್ನನ್ನು ವಾರಣಾಸಿಯ ಒಂದು ಹಳೆಯ ಸ್ಮಶಾನದ ಹತ್ತಿರ ಬಿಟ್ಟು ಹೋದರು. ಇದು ಗಂಗಾ ನದಿಯ ದಡದ ಒಂದು ಏಕಾಂತ ಜಾಗವಾಗಿತ್ತು. ನನಗೆ ತವರು ಮನೆ ಕೂಡ ಇರಲಿಲ್ಲ. ಹಾಗಾಗಿ ಅಲ್ಲೇ ಒಂದು ಕಲ್ಲಿನ ಮೇಲೆ ಕುಳಿತು ಅಳತೊಡಗಿದೆ. ಅಳುತ್ತಾ ಹಾಗೆಯೇ ಕಣ್ಣು ಮುಚ್ಚಿದೆ. ನಾನು ಎಚ್ಚರಗೊಂಡು ನೋಡಿದಾಗ ತಿನ್ನುವ ಪದಾರ್ಥಗಳು ನನ್ನ ಪಕ್ಕದಲ್ಲೇ ಇದ್ದವು. ನಾನು ಅಲ್ಲಿ ಹಲವು ದಿನಗಳನ್ನು ಕಳೆದಿದ್ದೆ. ಆದರೆ ಆ ಆಹಾರ ಎಲ್ಲಿಂದ ಬರುತ್ತಿತ್ತು ಎಂದು ನನಗೆ ತಿಳಿಯುತ್ತಿರಲಿಲ್ಲ. ಒಂದು ರಾತ್ರಿ ನಾನು ಮಲಗಿದಂತೆ ನಟಿಸಿದೆ. ಸ್ವಲ್ಪ ಸಮಯ ಕಳೆದ ನಂತರ ಎದುರಿಗೆ ನೋಡಿ ನನ್ನ ಆತ್ಮವೇ ನಡುಗಿ ಹೋಯಿತು. ಏಕೆಂದರೆ, ಇಲ್ಲಿಂದ ಹೊರಟು ಹೋಗು ಅಪಶಕುನಿ, ನಮ್ಮ ಮಗನನ್ನೇ ನುಂಗಿ ಹಾಕಿದೆ. ಈಗ ಮನೆಯಲ್ಲಿ ಉಳಿದವರನ್ನು ತಿನ್ನುವ ಉದ್ದೇಶವಿದೆಯೇ? ನನ್ನ ಅತ್ತೆ ನನ್ನನ್ನು ಮನೆಯಿಂದ ನೂಕಿ ಹೊರಹಾಕುತ್ತಿದ್ದರು ಮತ್ತು ಅದರ ಜೊತೆಗೆ ನನ್ನ ಮೇಲೆ ವಿಚಿತ್ರವಾದ ಆರೋಪಗಳನ್ನು ಮಾಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ನನ್ನ ಮೇಲೆ ದ್ವೇಷ ತುಂಬಿತ್ತು ಮತ್ತು ಅವರ ಸ್ವರದಲ್ಲಿ ನನ್ನ ಹೃದಯವನ್ನು ಸೀಳುವಂಥ ವಿಷಯವಿತ್ತು. ನನ್ನ ಪತಿ ಈ ಪ್ರಪಂಚವನ್ನು ಬಿಟ್ಟು ಹೋಗಿ ಕೇವಲ 2 ದಿನಗಳಾಗಿದ್ದವು. ಅಷ್ಟರಲ್ಲೇ ಇವರು ನನ್ನನ್ನು ಎಂದೂ ಈ ಮನೆಯ ಸದಸ್ಯಳಲ್ಲ ಎಂಬಂತೆ ಅಸಹಾಯಕಳನ್ನಾಗಿ ಮಾಡುತ್ತಿದ್ದರು. ನಾನು ಬೇಡಿಕೊಳ್ಳುವ ದೃಷ್ಟಿಯಿಂದ ಅತ್ತೆಯ ಕಡೆಗೆ ನೋಡಿದೆ ಮತ್ತು ಅವರ ಮುಂದೆ ಕೈ ಮುಗಿದೆ. ಅಮ್ಮ, ದಯವಿಟ್ಟು ನನ್ನನ್ನು ಮನೆಯಿಂದ ಹೊರ ಹಾಕಬೇಡಿ. ನಾನು ಎಲ್ಲಿಗೆ ಹೋಗಲಿ? ಈ ಪ್ರಪಂಚದಲ್ಲಿ ನನಗೆ ಬೇರೆ ಯಾವುದೇ ಆಶ್ರಯವಿಲ್ಲ. ನಿಮ್ಮ ಮಗ ಹೊರಟು ಹೋದದ್ದು ದೇವರ ಇಚ್ಛೆಯಾಗಿತ್ತು. ನನ್ನನ್ನು ನಂಬಿ. ನನಗಿಂತ ಹೆಚ್ಚು ದುಃಖ ಬಹುಶಃ ಯಾರಿಗೂ ಆಗಿರಲಾರದು ಎಂದು ನಾನು ಅಳುತ್ತಾ ವಿನಂತಿಸಿದೆ. ಆದರೆ ನನ್ನ ಅತ್ತೆಯ ತಲೆಗೆ ಏನೋ ಒಂದು ರೀತಿಯ ಹುಚ್ಚು ಹಿಡಿದಂತಿತ್ತು. ಅವರು ನನ್ನ ಒಂದು ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ಅವರ ಮುಖದಲ್ಲಿ ಕಠೋರತೆ ಇತ್ತು ಮತ್ತು ಹೃದಯದಲ್ಲಿ ನನಗಾಗಿ ಸ್ವಲ್ಪವೂ ದಯೆ ಇರಲಿಲ್ಲ. ಅವರು ನನ್ನನ್ನು ಬಲವಂತವಾಗಿ ಬಾಗಿಲಿನಿಂದ ಹೊರಗೆ ತಳ್ಳಿದರು ಮತ್ತು ನನ್ನ ಮುಖದ ಮೇಲೆ ಬಾಗಿಲನ್ನು ಹಾಕಿದರು. ನಾನು ಅಳುತ್ತಾ ಬಾಗಿಲಿನ ಹೊರಗೆ ನಿಂತಿದ್ದೆ. ನನ್ನ ಪಾದಗಳ ಕೆಳಗಿನ ಭೂಮಿಯೇ ಕುಸಿದು ಹೋದಂತಾಗಿತ್ತು. ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಎಲ್ಲಿಗೆ ಹೋಗಲಿ ಮತ್ತು ಯಾರ ಬಳಿ ಹೋಗಲಿ? ನಾನು ಅಲ್ಲೇ ನಿಂತು ಅಳುತ್ತಿದ್ದಾಗ ನನ್ನ ಮೈದುನ ನನ್ನ ಬಳಿ ಬಂದನು. ಅವನ ಮುಖದಲ್ಲಿ ಸಹಾನುಭೂತಿಗಿಂತ ಹೆಚ್ಚಾಗಿ ಒಂದು ವಿಚಿತ್ರವಾದ ಅಸಡ್ಡೆ ಇತ್ತು. ಅವನು ಮೆಲ್ಲಗೆ ಹೇಳಿದ, ಅತ್ತಿಗೆ, ನಾನು ನಿಮ್ಮನ್ನು ಮನೆಯಲ್ಲಿ ಇರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನೀವು ಇರಲು ಒಂದು ಜಾಗವಿದೆ. ನಿಮಗೆ ಇಷ್ಟವಿದ್ದರೆ ನಾನು ನಿಮ್ಮನ್ನು ಅಲ್ಲಿ ಬಿಟ್ಟು ಬರುತ್ತೇನೆ. ಅವನ ಮಾತನ್ನು ಕೇಳಿ ನನ್ನ ಹೃದಯದಲ್ಲಿ ಒಂದು ಸಣ್ಣ ಭರವಸೆ ಮೂಡಿತು. ನಾನು ಅಳುತ್ತಲೇ ತಲೆಯಾಡಿಸಿದೆ. ಏಕೆಂದರೆ ನನ್ನ ಬಳಿ ಬೇರೆ ದಾರಿಯೇ ಇರಲಿಲ್ಲ. ನಾನು ನನ್ನ ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡಿದ್ದೆ. ನಾನು ಆಘಾತದಲ್ಲಿದ್ದೆ. ಆದರೆ ನನಗೆ ದುಃಖಪಡಲು ಕೂಡ ಅವಕಾಶ ನೀಡಲಿಲ್ಲ. ನಾನು ಸುಮ್ಮನೆ ಮೈದುನನ ಜೊತೆಗೆ ಮೋಟಾರ್ ಸೈಕಲ್ ಮೇಲೆ ಕುಳಿತುಕೊಂಡೆ. ದಾರಿಯುದ್ದಕ್ಕೂ ನನ್ನ ಹೃದಯ ಬಡಿದುಕೊಳ್ಳುತ್ತಿತ್ತು. ಅವನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದು ಯೋಚಿಸುತ್ತಿದ್ದೆ. ಬಹುಶಃ ಯಾವುದಾದರೂ ಸಂಬಂಧಿಕರ ಮನೆಗೆ ಅಥವಾ ಯಾವುದಾದರೂ ಆಶ್ರಮಕ್ಕೆ ಎಂದುಕೊಂಡೆ. ಆದರೆ ಅವನು ಒಂದು ನಿರ್ಜನ ಪ್ರದೇಶದಲ್ಲಿ ಮೋಟಾರ್ ಸೈಕಲ್ ನಿಲ್ಲಿಸಿದಾಗ ನನ್ನ ಹೃದಯ ಒಮ್ಮೆಲೆ ಸ್ತಬ್ಧವಾಯಿತು. ಆ ಜಾಗ ಬೇರೆ ಯಾವುದೂ ಅಲ್ಲ, ವಾರಣಾಸಿಯ ಒಂದು ಹಳೆಯ ಸ್ಮಶಾನವಾಗಿತ್ತು. ಗಂಗಾ ತೀರದ ಅತ್ಯಂತ ಪ್ರಾಚೀನ ಮತ್ತು ರಹಸ್ಯಮಯ ಮೂಲೆಯಾಗಿತ್ತು. ನಾನು ಇದರ ಬಗ್ಗೆ ತುಂಬ ಕೇಳಿದ್ದೆ. ಇಲ್ಲಿನ ಸಮಾಧಿಗಳು ಬಹಳ ಹಳೆಯವು ಎಂದು ಹೇಳಲಾಗುತ್ತಿತ್ತು. ಈ ಸ್ಮಶಾನದ ರಚನೆಯು ಸಾಮಾನ್ಯ ಜಾಗಗಳಿಗಿಂತ ಭಿನ್ನವಾಗಿತ್ತು. ಕೆಲವು ವೇದಿಕೆಗಳು ಬಹಳ ಎತ್ತರವಾಗಿದ್ದವು ಮತ್ತು ಕಲ್ಲಿನಿಂದ ಮಾಡಲ್ಪಟ್ಟಿದ್ದವು. ಅವುಗಳನ್ನು ನೋಡಿದರೆ ಭಯವಾಗುತ್ತಿತ್ತು. ನಾನು ಹಲವು ಬಾರಿ ಈ ಜಾಗದ ಹತ್ತಿರ ಹಾದು ಹೋಗಿದ್ದೆ, ಆದರೆ ಎಂದೂ ಒಳಗೆ ಹೋಗುವ ಧೈರ್ಯ ಮಾಡಿರಲಿಲ್ಲ. ಇಂದು ನಾನು ಸ್ವತಃ ಅದರೊಳಗೆ ನಿಂತಾಗ ನನ್ನ ದೇಹದಲ್ಲಿ ನಡುಕ ಉಂಟಾಯಿತು. ನಾನು ಮೈದುನನ ಕಡೆಗೆ ನೋಡಿ ಸಣ್ಣ ಧ್ವನಿಯಲ್ಲಿ ಕೇಳಿದೆ, ನನ್ನನ್ನು ಇಲ್ಲಿಗೆ ಯಾಕೆ ಕರೆತಂದೆ? ಇದು ಯಾವ ಜಾಗ? ನನ್ನ ಮೈದುನ ನಗತೊಡಗಿದ. ಅವನ ನಗುವಿನಲ್ಲಿ ಒಂದು ವಿಚಿತ್ರ ಭಾವವಿತ್ತು. ಅವನು ಹೇಳಿದ, ಅತ್ತಿಗೆ, ಬಹಳ ದಿನಗಳಿಂದ ಈ ಜಾಗ ಪಾಳು ಬಿದ್ದಿದೆ. ಇಲ್ಲಿ ಯಾರೂ ಬರುವುದಿಲ್ಲ. ನೀವು ಇಲ್ಲಿ ಇರುವುದಕ್ಕೆ ಯಾರಿಗೂ ಅಭ್ಯಂತರವಿರುವುದಿಲ್ಲ. ನೀವು ಎಲ್ಲಿಯವರೆಗೆ ಬೇಕೋ ಅಲ್ಲಿಯವರೆಗೆ ಇಲ್ಲಿ ಆರಾಮಾಗಿ ಇರಬಹುದು. ಹೀಗೆ ಹೇಳಿ ಅವನು ನಗುತ್ತಾ ಮೋಟಾರ್ ಸೈಕಲ್ ತಿರುಗಿಸಿ ಹೊರಟು ಹೋದ. ನಾನು ಅವನು ಹೋಗುವುದನ್ನೇ ನೋಡುತ್ತಾ ನಿಂತಿದ್ದೆ. ನನ್ನ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಮತ್ತು ನನ್ನ ಹೃದಯ ಭಯದಿಂದ ನಡುಗುತ್ತಿತ್ತು. ಅದು ಸಂಜೆಯ ಸಮಯವಾಗಿತ್ತು. ಆಕಾಶದಲ್ಲಿ ಸ್ವಲ್ಪ ಕೆಂಪು ಬಣ್ಣ ಹರಡುತ್ತಿತ್ತು ಮತ್ತು ಎಲ್ಲೆಡೆ ಮೌನ ಆವರಿಸಿತ್ತು. ಮರಗಳ ನೆರಳುಗಳು ಉದ್ದವಾಗಿ ಭೂಮಿಯ ಮೇಲೆ ಹರಡುತ್ತಿದ್ದವು ಮತ್ತು ಸಮಾಧಿಗಳು ಕತ್ತಲಿನಲ್ಲಿ ಇನ್ನೂ ಭಯಾನಕವಾಗಿ ಕಾಣುತ್ತಿದ್ದವು. ಗಾಳಿ ಬೀಸುತ್ತಿತ್ತು. ಅದರಿಂದ ಎಲೆಗಳು ಮರ್ಮರ ಸದ್ದನ್ನು ಮಾಡುತ್ತಿದ್ದವು. ಯಾರೋ ನನ್ನ ಹಿಂದೆ ಬರುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿತ್ತು. ನಾನು ಮತ್ತೊಮ್ಮೆ ಸುತ್ತಲೂ ನೋಡಿದೆ. ಅಲ್ಲಿ ಸಮಾಧಿಗಳು ಕಡಿಮೆ ಇದ್ದು ಮರಗಳು ಹೆಚ್ಚಾಗಿದ್ದವು. ಆ ಜಾಗ ಅಡಗಿಕೊಳ್ಳಲು ಒಳ್ಳೆಯದು ಎಂದು ನನಗೆ ಅನಿಸಿತು. ನನ್ನ ಹೃದಯದಲ್ಲಿ ಇನ್ನೊಂದು ಭಯವಿತ್ತು. ಯಾರಾದರೂ ಅಮಲು ಪದಾರ್ಥ ಸೇವಿಸುವವರು ಅಥವಾ ಅಲೆಮಾರಿಗಳು ಇಲ್ಲಿ ಬಂದರೆ ನನ್ನ ಮಾನದ ಗತಿಯೇನು?
ಈ ಯೋಚನೆಯಿಂದಲೇ ನಾನು ನಡುಗಿ ಹೋದೆ. ನಾನು ನಿಧಾನವಾಗಿ ಮರಗಳ ಕಡೆಗೆ ನಡೆದೆ ಮತ್ತು ಅಲ್ಲಿ ಕುಳಿತುಕೊಂಡೆ. ಹೇಗಾದರೂ ಮಾಡಿ ರಾತ್ರಿ ಕಳೆದು ಬೆಳಗಾಗುತ್ತಲೇ ಯಾವುದಾದರೂ ಸುರಕ್ಷಿತ ಜಾಗ ಹುಡುಕಬೇಕೆಂದು ನಿರ್ಧರಿಸಿದೆ. ಆದರೆ ಆ ಸಮಯದಲ್ಲಿ ರಾತ್ರಿಯ ಭಯವೇ ನನ್ನನ್ನು ಕಾಡುತ್ತಿತ್ತು. ನಾನು ಒಬ್ಬಳೇ ಇದ್ದೆ. ಯಾರೂ ನನ್ನವರಾಗಿರಲಿಲ್ಲ ಅಥವಾ ಯಾವುದೇ ಆಧಾರವೂ ಇರಲಿಲ್ಲ. ಕೇವಲ ಮೌನ ಮತ್ತು ನಿರ್ಜನವಾದ ಸಮಾಧಿಗಳಿದ್ದವು. ನಾನು ಮರಕ್ಕೆ ಒರಗಿಕೊಂಡು ಕುಳಿತು ಅಳುತ್ತಾ ಹಾಗೆಯೇ ನಿದ್ರೆಗೆ ಜಾರಿದೆ. ನನಗೆ ಹಸಿವು, ಬಾಯಾರಿಕೆಯ ಅರಿವೇ ಇರಲಿಲ್ಲ. ಆಯಾಸ ಮತ್ತು ದುಃಖ ನನ್ನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬಹಳ ಹೊತ್ತಿನ ನಂತರ ಕಣ್ಣು ಬಿಟ್ಟಾಗ ಹತ್ತಿರದ ದೇವಸ್ಥಾನದಿಂದ ಗಂಟೆಯ ಶಬ್ದ ಕೇಳಿಸುತ್ತಿತ್ತು. ಗಂಟೆಯ ಶಬ್ದ ಕೇಳಿ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ನಾನು ಆಕಾಶದ ಕಡೆ ನೋಡಿ ಮನಸ್ಸಿನಲ್ಲೇ ದೇವರನ್ನು ನೆನೆದೆ. ನಂತರ ಎಲ್ಲಿಯಾದರೂ ನೀರು ಸಿಕ್ಕರೆ ಬಾಯಿ ಒಣಗಿರುವುದನ್ನು ಸರಿಪಡಿಸಿಕೊಳ್ಳಬಹುದು ಎಂದು ಯೋಚಿಸಿದೆ. ನಾನು ಏಳಲು ಹೋದಾಗ ಹಠಾತ್ತನೆ ನನ್ನ ಎದುರಿಗೆ ಇದ್ದ ವಸ್ತುಗಳ ಮೇಲೆ ಕಣ್ಣು ಬಿತ್ತು. ನನ್ನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ನನ್ನ ಮುಂದೆ ಊಟದ ಪದಾರ್ಥಗಳಿದ್ದವು. ಒಂದು ನೀರಿನ ಬಾಟಲ್, ಕೆಲವು ಹಣ್ಣುಗಳು, ಒಂದೆರಡು ರೊಟ್ಟಿಗಳು, ಪಲ್ಯ ಮತ್ತು ಸ್ವಲ್ಪ ಸಿಹಿ ಪದಾರ್ಥಗಳಿದ್ದವು. ನಾನು ಬೆರಗಾದೆ. ಅಕ್ಕಪಕ್ಕ ನೋಡಿದೆ, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಯಾರೂ ಬಂದ ಸದ್ದಿಲ್ಲ ಅಥವಾ ಹೆಜ್ಜೆ ಗುರುತುಗಳೂ ಇರಲಿಲ್ಲ. ಸುತ್ತಲೂ ಮೊದಲಿನಂತೆಯೇ ಮೌನವಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಇದು ಹೇಗೆ ಬಂತು? ಯಾರು ಇಟ್ಟು ಹೋದರು? ಒಂದು ಕ್ಷಣ ಭಯವಾಯಿತು. ಆದರೆ ಮರುಕ್ಷಣವೇ ಇದು ದೇವರ ಕಡೆಯಿಂದ ಬಂದ ಸಹಾಯ ಎಂಬ ಯೋಚನೆ ಬಂತು. ನಾನು ನಡುಗುವ ಕೈಗಳಿಂದ ಆಕಾಶದ ಕಡೆ ನೋಡಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಪ್ರಾರ್ಥಿಸಿದೆ. ಹೇ ದೇವರೇ, ನೀನು ನನ್ನನ್ನು ಈ ನಿರ್ಜನ ಪ್ರದೇಶದಲ್ಲೂ ಒಬ್ಬಂಟಿಯಾಗಿ ಬಿಡಲಿಲ್ಲ. ನೀನೇ ನನ್ನ ಆಧಾರ. ನನ್ನ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಆದರೆ ಈ ಬಾರಿ ಆ ಕಣ್ಣೀರಿನಲ್ಲಿ ಕೃತಜ್ಞತೆಯೂ ಇತ್ತು. ನಾನು ನೀರು ಕುಡಿದು ದೇವರ ನಾಮ ಸ್ಮರಿಸಿ ಊಟ ಮಾಡಿದೆ. ಆ ಕ್ಷಣ ನನಗೆ ದೇವರು ನನ್ನ ಹತ್ತಿರವೇ ಇದ್ದಾನೆ ಮತ್ತು ಅವನು ನನ್ನ ಪ್ರತಿಯೊಂದು ದುಃಖವನ್ನು ನೋಡುತ್ತಿದ್ದಾನೆ ಎಂಬ ಅನುಭವವಾಯಿತು. ಸ್ವಲ್ಪ ಸಮಯದ ಹಿಂದೆ ಭಯಾನಕವಾಗಿ ಕಂಡಿದ್ದ ಆ ನಿರ್ಜನ ಜಾಗ ಈಗ ಅಷ್ಟು ಭಯಾನಕವಾಗಿ ಕಾಣುತ್ತಿರಲಿಲ್ಲ. ಈ ಮೌನದಲ್ಲೂ ಯಾರೂ ನನ್ನ ಜೊತೆಗಿದ್ದಾರೆ. ಅದೃಶ್ಯ ಕೈಗಳು ನನ್ನನ್ನು ರಕ್ಷಿಸುತ್ತಿವೆ ಎಂದು ಅನಿಸತೊಡಗಿತು. ನಾನು ಅಲ್ಲೇ ಕುಳಿತು ನಿಧಾನವಾಗಿ ಊಟ ಮಾಡತೊಡಗಿದೆ ಮತ್ತು ಪ್ರತಿ ತುತ್ತಿಗೂ ದೇವರಿಗೆ ಧನ್ಯವಾದ ಸಲ್ಲಿಸಿದೆ. ಮೊದಲ ದಿನ ಆ ಊಟವನ್ನು ದೇವರ ಸಹಾಯ ಎಂದು ಭಾವಿಸಿದೆ. ಎರಡನೇ ದಿನವೂ ಹಾಗೆಯೇ ಆದಾಗ ನನ್ನ ಆಶ್ಚರ್ಯ ಇನ್ನೂ ಹೆಚ್ಚಾಯಿತು. ಆದರೆ ಇದು ಪ್ರತಿದಿನ ನಡೆಯತೊಡಗಿದಾಗ ಇದು ನನ್ನ ಜೀವನದ ಹೊಸ ನಿಯಮವಾಯಿತು. ಪ್ರತಿದಿನ ಸಂಜೆ ಆರತಿಯ ಶಬ್ದ ಬಂದಾಗ ನನ್ನ ಮುಂದೆ ಆಹಾರ ಇರುತ್ತಿತ್ತು. ನಾನು ಯಾರೂ ಬರುವುದನ್ನು ಅಥವಾ ಹೋಗುವುದನ್ನು ನೋಡಲಿಲ್ಲ. ಆದರೆ ಯಾರೋ ಮೌನವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಿದಂತೆ ಅದೆಲ್ಲ ಅಲ್ಲಿರುತ್ತಿತ್ತು. ಕೆಲವೊಮ್ಮೆ ತಣ್ಣನೆಯ ನೀರಿನ ಬಾಟಲ್, ಹಣ್ಣುಗಳು ಅಥವಾ ಸಾಧಾರಣ ರೊಟ್ಟಿ, ಪಲ್ಯ ಇರುತ್ತಿತ್ತು. ನಾನು ಪ್ರತಿ ಬಾರಿ ಅಕ್ಕಪಕ್ಕ ನೋಡುತ್ತಿದ್ದೆ. ಮರಗಳ ಹಿಂದೆ ಇಣುಕಿ ನೋಡುತ್ತಿದ್ದೆ. ಆದರೆ ಯಾರೂ ಕಾಣಿಸುತ್ತಿರಲಿಲ್ಲ. ಪ್ರಾರಂಭದಲ್ಲಿ ಭಯವಾಗುತ್ತಿತ್ತು. ನಂತರ ನಿಧಾನವಾಗಿ ಆ ಭಯದ ಜಾಗದಲ್ಲಿ ಒಂದು ನೆಮ್ಮದಿ ಉಂಟಾಯಿತು. ನಾನು ಅಲ್ಲೇ ವಾಸ ಮಾಡಲು ಪ್ರಾರಂಭಿಸಿದೆ. ಮೊದಲು ಭಯಾನಕವಾಗಿ ಕಂಡ ಆ ಸ್ಮಶಾನ ಈಗ ಹಾಗೆ ಅನಿಸುತ್ತಿರಲಿಲ್ಲ. ಅಲ್ಲಿನ ಮೌನ ಈಗ ನನ್ನನ್ನು ಕಾಡುತ್ತಿರಲಿಲ್ಲ. ಬದಲಾಗಿ ನನ್ನೊಳಗಿನ ಶಬ್ದವನ್ನು ಅಡಗಿಸುತ್ತಿತ್ತು. ನಾನು ಹಗಲಿನಲ್ಲಿ ಮರಗಳ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ಕೆಲವೊಮ್ಮೆ ಗಂಗಾ ಮಾತೆಯನ್ನು ನೋಡುತ್ತಿದ್ದೆ. ಕೆಲವೊಮ್ಮೆ ಆಕಾಶವನ್ನು ನೋಡುತ್ತಿದ್ದೆ ಮತ್ತು ನನ್ನ ವಿಧಿಯನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದೆ. ಈ ಜಾಗ ನನ್ನದಾಗಿದೆ ಎಂದು ನನಗೆ ಅನ್ನಿಸತೊಡಗಿತು. ಈ ಸಮಾಧಿಗಳು ನನ್ನ ದುಃಖಕ್ಕೆ ಸಾಕ್ಷಿಯಾಗಿವೆ ಮತ್ತು ಈ ಮರಗಳು ನನ್ನ ದುಃಖವನ್ನು ಅರ್ಥ ಮಾಡಿಕೊಳ್ಳುತ್ತಿವೆ ಎಂದು ಅನಿಸಿತು. ವಿಶೇಷವೇನೆಂದರೆ ಈ ಸ್ಮಶಾನದಲ್ಲಿ ಕುಳಿತು ಕೂಡ ನನಗೆ ದೇವರ ಹತ್ತಿರವಿರುವ ಅನುಭವವಾಗುತ್ತಿತ್ತು. ಅವನು ಎಲ್ಲೆಡೆ ತನ್ನ ಭಕ್ತರ ಜೊತೆಗಿದ್ದಾನೆ ಎಂದು ಅನಿಸುತ್ತಿತ್ತು. ಆದರೆ ಒಂದು ಪ್ರಶ್ನೆ ಯಾವಾಗಲೂ ನನ್ನ ತಲೆಯಲ್ಲಿ ಓಡುತ್ತಿತ್ತು. ಪ್ರತಿದಿನ ನನಗಾಗಿ ಊಟ ಇಟ್ಟು ಹೋಗುವವರು ಯಾರು? ಯಾರಾದರೂ ಪುಣ್ಯವಂತ ಮನುಷ್ಯನೇ ಅಥವಾ ನನ್ನನ್ನು ನೋಡಿ ದಯೆ ತೋರುತ್ತಿರುವ ವ್ಯಕ್ತಿಯೇ? ಅಥವಾ ಯಾರಾದರೂ ಎದುರಿಗೆ ಬರಲು ಇಷ್ಟಪಡದ ವ್ಯಕ್ತಿಯೇ? ಹಲವು ಬಾರಿ ನಾನು ಎಚ್ಚರವಾಗಿದ್ದು ನೋಡಬೇಕು ಎಂದು ನಿರ್ಧರಿಸಿದ್ದೆ. ಆದರೆ ಪ್ರತಿ ಬಾರಿಯೂ ನಿದ್ರೆ ನನ್ನನ್ನು ಆವರಿಸುತ್ತಿತ್ತು. ನಂತರ ಒಂದು ಹುಣ್ಣಿಮೆಯ ರಾತ್ರಿ ಬಂತು. ಗಾಳಿಯಲ್ಲಿ ಒಂದು ನವಿರಾದ ತಂಪು ಇತ್ತು. ಎಲ್ಲೋ ದೂರದಲ್ಲಿ ಹಬ್ಬದ ವಾತಾವರಣ ಇರುವಂತೆ ಶಬ್ದಗಳು ಕೇಳಿಸುತ್ತಿದ್ದವು. ಇಡೀ ನಗರವೇ ಬೆಳಗುತ್ತಿರುವಂತಿತ್ತು. ಆದರೆ ನಾನು ಈ ನಿರ್ಜನ ಮೂಲೆಯಲ್ಲಿ ಒಬ್ಬಳೇ ಕುಳಿತಿದ್ದೆ. ಆದರೆ ಈ ಬಾರಿ ಒಂಟಿತನ ಮೊದಲಿನಂತೆ ಇರಲಿಲ್ಲ. ನಾನು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿದೆ. ಇಂದು ನಾನು ಸತ್ಯವನ್ನು ತಿಳಿಯಲೇಬೇಕು. ಇಂದು ನಾನು ಮಲಗುವುದಿಲ್ಲ. ಯಾರು ಪ್ರತಿದಿನ ಆಹಾರ ಇಡುತ್ತಾರೆ ಎಂದು ನೋಡುತ್ತೇನೆ. ನಾನು ಯಾವಾಗಲೂ ಮಾಡುವಂತೆ ಮರದ ಬುಡಕ್ಕೆ ಒರಗಿ ಮಲಗುವ ನಟನೆ ಮಾಡಿದೆ. ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದೆ. ಆದರೆ ಮೆದುಳು ಪೂರ್ತಿಯಾಗಿ ಎಚ್ಚರವಾಗಿತ್ತು.
ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಯಾವುದೋ ದೊಡ್ಡ ರಹಸ್ಯ ಬದಲಾಗುವುದನ್ನು ಕಾಯುತ್ತಿರುವಂತಿತ್ತು. ಸ್ವಲ್ಪ ಸಮಯ ಕಳೆಯಿತು. ನಂತರ ಅದೇ ಹೆಜ್ಜೆ ಸದ್ದು ಕೇಳಿಸಿತು. ಒಣಗಿದ ಎಲೆಗಳ ಮೇಲೆ ಯಾರೋ ನಡೆಯುತ್ತಿರುವ ಶಬ್ದವದು. ನನ್ನ ದೇಹದಲ್ಲಿ ಒಂದು ಸಣ್ಣ ನಡುಕ ಉಂಟಾಯಿತು. ಆದರೆ ನಾನು ನನ್ನನ್ನು ಶಾಂತವಾಗಿರಿಸಿಕೊಂಡೆ. ಹೆಜ್ಜೆ ಸದ್ದು ನಿಧಾನವಾಗಿ ಹತ್ತಿರ ಬರುತ್ತಿತ್ತು. ನಂತರ ಅವರು ನನ್ನ ಪಕ್ಕದಲ್ಲೇ ಬಂದು ನಿಂತರು. ಯಾರೋ ಕೆಳಕ್ಕೆ ಬಾಗುತ್ತಿದ್ದಾರೆ ಎಂದು ನನಗೆ ಅನಿಸಿತು. ನಂತರ ಆಹಾರ ಇಡುವ ಶಬ್ದ ಕೇಳಿಸಿತು. ನೀರಿನ ಬಾಟಲನ್ನು ನೆಲದ ಮೇಲೆ ಇಟ್ಟರು. ಯಾವಾಗಲೂ ನಡೆಯುವಂತೆಯೇ ಈ ಬಾರಿಯೂ ನಡೆಯಿತು. ಆದರೆ ಈ ಬಾರಿ ಇನ್ನೊಂದು ವಿಶೇಷ ನಡೆಯಿತು. ಹಠಾತ್ತನೆ ಯಾರೋ ಬಹಳ ಮೃದುವಾಗಿ ನನ್ನ ತಲೆಯ ಮೇಲೆ ಕೈ ಸವರಿದರು. ನನ್ನ ಹೃದಯ ಒಂದು ಕ್ಷಣ ನಿಂತು ಹೋದಂತಾಯಿತು. ಆ ಸ್ಪರ್ಶ ಭಯಾನಕವಾಗಿರಲಿಲ್ಲ ಅಥವಾ ಭಾರವಾಗಿರಲಿಲ್ಲ. ಬದಲಾಗಿ ಅದರಲ್ಲಿ ಒಂದು ಪ್ರೀತಿ ಇತ್ತು. ಯಾರೋ ನಮ್ಮವರೇ ಎಂಬಂತೆ ಇತ್ತು. ಯಾರೋ ಸಾಂತ್ವನ ನೀಡುತ್ತಿರುವಂತಿತ್ತು. ನನ್ನ ಕಣ್ಣಿನ ಅಂಚುಗಳು ಒದ್ದೆಯಾದವು. ಆದರೆ ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ. ಕೆಲವು ಕ್ಷಣಗಳ ಕಾಲ ಆ ಕೈ ನನ್ನ ತಲೆಯ ಮೇಲೆ ಇತ್ತು. ನಂತರ ಮೆಲ್ಲನೆ ದೂರವಾಯಿತು ಮತ್ತು ಹೆಜ್ಜೆ ಸದ್ದು ಮತ್ತೆ ಕೇಳಿಸಿತು. ಇದೇ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೆ. ನಾನು ತಕ್ಷಣ ಎದ್ದು ಕುಳಿತೆ. ನನ್ನ ದೃಷ್ಟಿ ಎದುರಿಗಿದ್ದ ನೆರಳಿನ ಮೇಲೆ ಬಿತ್ತು. ಅದು ದೂರ ಹೋಗುತ್ತಿತ್ತು. ಆ ವ್ಯಕ್ತಿ ವೇಗವಾಗಿ ಓಡುತ್ತಿರಲಿಲ್ಲ. ಬದಲಾಗಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದರು. ಅವರ ಬೆನ್ನು ನನ್ನ ಕಡೆಗೆ ಇತ್ತು. ನನ್ನ ಹೃದಯ ಬಡಿತ ಹೆಚ್ಚಾಯಿತು. ನಾನು ಧೈರ್ಯ ಮಾಡಿ ಕೂಗಿದೆ, ಕೇಳಿ. ಆ ವ್ಯಕ್ತಿ ಅಲ್ಲಿಯೇ ನಿಂತು ಹೋದರು. ನನ್ನ ಮಾತುಗಳು ಗಾಳಿಯಲ್ಲಿ ನಿಂತು ಹೋದವು. ಕೆಲವು ಕ್ಷಣಗಳ ಕಾಲ ಎಲ್ಲೆಡೆ ಮೌನ ಆವರಿಸಿತು. ನಾನು ನಿಧಾನವಾಗಿ ಎದ್ದು ಅವರ ಕಡೆಗೆ ಸಾಗಿದೆ. ನನ್ನ ಕಾಲುಗಳು ನಡುಗುತ್ತಿದ್ದವು. ಆದರೆ ಹೃದಯದಲ್ಲಿ ಒಂದು ವಿಚಿತ್ರ ಧೈರ್ಯವಿತ್ತು. ನಾನು ಆ ರಹಸ್ಯಮಯ ವ್ಯಕ್ತಿಯ ಹತ್ತಿರ ಹೋಗುತ್ತಿದ್ದೆ. ಪ್ರತಿಯೊಂದು ಹೆಜ್ಜೆ ಜೊತೆಗೆ ನನ್ನ ಉಸಿರಾಟ ಭಾರವಾಗುತ್ತಿತ್ತು. ಅವರು ಅಲ್ಲೇ ನಿಂತಿದ್ದರು. ಅವರು ತಿರುಗಿ ನೋಡಲಿಲ್ಲ. ನಾನು ಅವರ ಹತ್ತಿರವೇ ಹೋಗಿ ನಿಂತುಕೊಂಡೆ. ನನ್ನ ಮತ್ತು ಅವರ ನಡುವೆ ಕೇವಲ ಕೆಲವು ಹೆಜ್ಜೆಗಳ ಅಂತರವಿತ್ತು. ನಾನು ಸಣ್ಣ ದನಿಯಲ್ಲಿ ಕೇಳಿದೆ, ನೀವ್ಯಾರು? ಯಾವುದೇ ಉತ್ತರ ಬರಲಿಲ್ಲ. ಗಾಳಿ ಬೀಸುತ್ತಿತ್ತು. ಮರದ ಎಲೆಗಳು ಅಲುಗುತ್ತಿದ್ದವು. ಆದರೆ ಅವರು ಮೌನವಾಗಿ ನಿಂತಿದ್ದರು. ನಾನು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಅವರ ಹೆಗಲನ್ನು ಮೆಲ್ಲಗೆ ಮುಟ್ಟಿದೆ. ಅವರು ಒಂದು ಕ್ಷಣ ತಟಸ್ಥರಾದರು. ನಂತರ ನಾನು ಧೈರ್ಯ ಮಾಡಿ ಅವರನ್ನು ನನ್ನ ಕಡೆಗೆ ತಿರುಗಿಸಲು ಪ್ರಯತ್ನಿಸಿದೆ. ನನ್ನ ಕೈ ಅವರ ಹೆಗಲ ಮೇಲಿತ್ತು. ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅದು ನಾನು ಸತ್ಯ ತಿಳಿಯಲು ಬಯಸಿದ ಆ ಕ್ಷಣವಾಗಿತ್ತು. ನಾನು ಅವರನ್ನು ಮೆಲ್ಲನೆ ನನ್ನ ಕಡೆಗೆ ತಿರುಗಿಸಿದೆ. ನನ್ನ ಉಸಿರು ಅಲ್ಲೇ ನಿಂತು ಹೋಯಿತು. ನನ್ನ ಮುಂದೆ ಯಾವುದೇ ಭಯಾನಕ ಮುಖ ಅಥವಾ ನೆರಳು ಇರಲಿಲ್ಲ. ಬದಲಾಗಿ ಒಬ್ಬ ಹುಡುಗಿ ನಿಂತಿದ್ದಳು. ಆಕೆಯ ಮುಖ ಬಿಳಿಯಾಗಿತ್ತು ಮತ್ತು ಕಣ್ಣಿನ ಕೆಳಗೆ ಕಪ್ಪು ಕಲೆಗಳಿದ್ದವು. ಬಹಳ ದಿನಗಳಿಂದ ಸರಿಯಾಗಿ ನಿದ್ರೆ ಮಾಡದವಳಂತೆ ಇದ್ದಳು. ಆಕೆಯ ಕೈಯಲ್ಲಿ ಅದೇ ಚೀಲವಿತ್ತು. ಅದರಲ್ಲಿ ಪ್ರತಿದಿನ ನನಗಾಗಿ ಆಹಾರ ತರುತ್ತಿದ್ದಳು. ನಾನು ಎಚ್ಚರವಾಗಿದ್ದೇನೆ ಎಂದು ಅವಳು ನಿರೀಕ್ಷಿಸಿರಲಿಲ್ಲ. ಆಕೆಯ ಕಣ್ಣುಗಳಲ್ಲಿ ಒಂದು ಕ್ಷಣ ಭಯ ಕಾಣಿಸಿಕೊಂಡಿತು. ನಂತರ ಅವಳು ಕಣ್ಣು ತಗ್ಗಿಸಿ ಹಿಂದೆ ಸರಿಯತೊಡಗಿದಳು. ನಾನು ತಕ್ಷಣ ಆಕೆಯ ಕೈ ಹಿಡಿದುಕೊಂಡೆ. ನನ್ನ ಹೃದಯ ಈಗಲೂ ಜೋರಾಗಿ ಬಡಿಯುತ್ತಿತ್ತು. ಆದರೆ ಅದರಲ್ಲಿ ಭಯವಿರಲಿಲ್ಲ. ಬದಲಾಗಿ ಆಶ್ಚರ್ಯವಿತ್ತು. ನಾನು ಆಕೆಯನ್ನು ಸೂಕ್ಷ್ಮವಾಗಿ ನೋಡಿದೆ. ಆಕೆಯ ಮುಖ ಎಲ್ಲೋ ನೋಡಿದ ಹಾಗೆ ಅನಿಸಿತು. ನಾನು ನನ್ನ ನೆನಪುಗಳನ್ನು ಕೆದಕತೊಡಗಿದೆ. ಇದ್ದಕ್ಕಿದ್ದಂತೆ ನನ್ನ ಮೆದುಳಿನಲ್ಲಿ ಒಂದು ದೃಶ್ಯ ಮಿಂಚಿನಂತೆ ಬಂದಿತು. ಇದು ಅದೇ ಹುಡುಗಿ. ಕೆಲವು ವರ್ಷಗಳ ಹಿಂದಿನ ಮಾತು. ನಾನು ಮತ್ತು ನನ್ನ ಪತಿ ಮಾರುಕಟ್ಟೆಯಿಂದ ಬರುತ್ತಿದ್ದೆವು. ರಸ್ತೆಯ ಪಕ್ಕದಲ್ಲಿ ಒಬ್ಬಳು ಅಸಹಾಯಕ ಹುಡುಗಿ ಕುಳಿತು ಅಳುತ್ತಿದ್ದಳು. ಆಕೆಯ ಬಟ್ಟೆಗಳು ಹಳೆಯದಾಗಿದ್ದವು ಮತ್ತು ಅವಳು ಹಸಿವಿನಿಂದ ಕಂಗಾಲಾಗಿದ್ದಂತೆ ಕಾಣುತ್ತಿದ್ದಳು. ಕೆಲವು ಹುಡುಗರು ಅವಳಿಗೆ ತೊಂದರೆ ಕೊಡುತ್ತಿದ್ದರು. ನನ್ನ ಪತಿ ತಕ್ಷಣ ಗಾಡಿ ನಿಲ್ಲಿಸಿ ಆ ಹುಡುಗರನ್ನು ಬೈದು ಓಡಿಸಿದರು. ನಾನು ಆ ಹುಡುಗಿಯನ್ನು ನಮ್ಮ ಬಳಿ ಕೂರಿಸಿಕೊಂಡು ನೀರು ಕುಡಿಸಿದೆ. ನಾವು ಆಕೆಯನ್ನು ನಮ್ಮ ಮನೆಗೆ ಕರೆತಂದೆವು. ಅವಳು ಅನಾಥ ಹುಡುಗಿ ಎಂದು ನಮಗೆ ತಿಳಿಯಿತು. ಅವಳು ಬಹಳ ದಿನಗಳಿಂದ ಹಸಿವಿನಿಂದ ಇದ್ದಳು. ನಾನು ಅಡುಗೆ ಮಾಡಿ ಆಕೆಗೆ ನನ್ನ ಕೈಯಾರೆ ಊಟ ಮಾಡಿಸಿದೆ. ನನ್ನ ಪತಿ ಆಕೆಗೆ ಹೊಸ ಬಟ್ಟೆಗಳನ್ನು ಕೊಡಿಸಿದರು ಮತ್ತು ಆಕೆಗೆ ಧೈರ್ಯ ತುಂಬಿದರು. ಸಾಕಷ್ಟು ಪ್ರಯತ್ನದ ನಂತರ ಆಕೆಗಾಗಿ ಒಂದು ಸುರಕ್ಷಿತ ಜಾಗ ಹುಡುಕಿ ಅಲ್ಲಿಗೆ ತಲುಪಿಸಿದೆವು. ಅಂದು ಆಕೆಯ ಕಣ್ಣಿನಲ್ಲಿ ಕಾಣಿಸಿದ ಕೃತಜ್ಞತೆ ನನಗೆ ಇಂದಿಗೂ ನೆನಪಿದೆ. ನಂತರವೂ ನನ್ನ ಪತಿ ಆಕೆಗೆ ಸಹಾಯ ಮಾಡುವುದನ್ನು ಮುಂದುವರಿಸಿದರು. ಆಕೆಯ ವಿದ್ಯಾಭ್ಯಾಸಕ್ಕೆ ಹಣ ನೀಡಿದರು. ಆಕೆ ಪ್ರತಿ ಬಾರಿ ಧನ್ಯವಾದ ಹೇಳುತ್ತಿದ್ದಳು. ನಾವು ಎಂದೂ ಆಕೆಯ ಮೇಲೆ ಉಪಕಾರ ಮಾಡುತ್ತಿದ್ದೇವೆ ಎಂದು ಭಾವಿಸಿರಲಿಲ್ಲ. ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಆಕೆಗೆ ಸಹಾಯ ನೀಡಿದ್ದೆವು. ಮತ್ತು ಇಂದು ಅದೇ ಹುಡುಗಿ ನನ್ನ ಮುಂದೆ ನಿಂತಿದ್ದಳು. ನನ್ನ ಕಣ್ಣುಗಳಲ್ಲಿ ನೀರು ಬಂದಿತ್ತು. ನಾನು ಆಕೆಯ ಮುಖವನ್ನು ಕೈಗಳಿಂದ ಹಿಡಿದು ಕೇಳಿದೆ, ನೀನು ಅವಳೇ ಅಲ್ವಾ?
ಆ ಹುಡುಗಿ ಅಳುತ್ತಾ ತಲೆಯಾಡಿಸಿದಳು. ನಾನು ನಿಮ್ಮನ್ನು ಎಂದೂ ಮರೆತಿಲ್ಲ. ನಾನು ಪ್ರತಿದಿನ ನಿಮ್ಮಿಬ್ಬರನ್ನು ನೆನಪಿಸಿಕೊಳ್ಳುತ್ತೇನೆ. ನಾನು ನಿಮಗೆ ಧನ್ಯವಾದ ಹೇಳಲು ಬಂದಿದ್ದೆ. ಆದರೆ ನಿಮ್ಮ ಪರಿಸ್ಥಿತಿ ನೋಡಿ ನನ್ನ ಹೃದಯವೇ ಒಡೆದು ಹೋಯಿತು ಎಂದು ಅವಳು ಎಲ್ಲವನ್ನೂ ವಿವರಿಸಿದಳು. ಆಕೆ ಈಗ ಓದಿ ಒಬ್ಬ ಯಶಸ್ವಿ ವಕೀಲೆಯಾಗಿದ್ದಳು. ಅವಳು ತನ್ನ ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದಳು ಮತ್ತು ಪ್ರತಿ ಯಶಸ್ಸಿನ ಹಿಂದೆ ನಮ್ಮನ್ನು ನೆನೆಯುತ್ತಿದ್ದಳು. ಅವಳು ನನ್ನನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿದ್ದಳು. ಆದರೆ ನನ್ನ ಪತಿ ತೀರಿಕೊಂಡಿದ್ದಾರೆ ಮತ್ತು ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ಎಂದು ತಿಳಿದಾಗ ಅವಳು ಹೌಹಾರಿ ಹೋಗಿದ್ದಳು. ಅವಳು, ನಾನು ನಿಮ್ಮ ಹತ್ತಿರ ಬರಲು ಬಯಸಿದ್ದೆ, ನಿಮ್ಮ ಕೈ ಹಿಡಿಯಲು ಬಯಸಿದ್ದೆ, ಆದರೆ ನೀವು ನನ್ನ ಸಹಾಯ ಸ್ವೀಕರಿಸುತ್ತೀರೋ ಇಲ್ಲವೋ ಎಂದು ಯೋಚಿಸಿದೆ. ಅದಕ್ಕಾಗಿಯೇ ನಾನು ಗುಟ್ಟಾಗಿ ನಿಮಗೆ ಸಹಾಯ ಮಾಡಲು ಆರಂಭಿಸಿದೆ. ನೀವು ಹಸಿವಿನಿಂದ ಇರಬಾರದು ಎಂದು ಪ್ರತಿದಿನ ನಿಮಗಾಗಿ ಆಹಾರ ತಂದು ಇಡುತ್ತಿದ್ದೆ ಎಂದು ಹೇಳಿದಳು. ಆಕೆಯ ಮಾತು ಕೇಳಿ ನನ್ನ ಹೃದಯ ತುಂಬಿ ಬಂದಿತ್ತು. ನಾನು ತಕ್ಷಣ ಆಕೆಯನ್ನು ಒಪ್ಪಿಕೊಂಡೆ. ನನ್ನ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ನಾನು ಹೇಳಿದೆ, ನೀನು ಯಾರು ಎಂದು ನಾನು ಯಾವತ್ತೂ ಯೋಚಿಸಿರಲಿಲ್ಲ. ನೀನು ನನ್ನ ಪಾಲಿಗೆ ಅಂದಿನಂತೆಯೇ ಒಬ್ಬಳು ಮಗು, ಮತ್ತು ಇಂದು ನೀನು ನನ್ನ ಪಾಲಿಗೆ ದೇವರ ಕಡೆಯಿಂದ ಕಳುಹಿಸಲ್ಪಟ್ಟ ಸಹಾಯವಾಗಿದ್ದೀಯಾ. ಆ ಹುಡುಗಿಯು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳುತ್ತಿದ್ದಳು. ಅಂದು ಆ ಸ್ಮಶಾನ ಘಾಟ್ ನನ್ನ ಪರೀಕ್ಷೆಯ ಜಾಗವಾಗಿದ್ದು, ಈಗ ನನ್ನ ಹೊಸ ಜೀವನದ ಆರಂಭವಾಯಿತು. ಅವಳು ನನ್ನ ಕೈ ಹಿಡಿದು ಹೇಳಿದಳು, ಈಗ ನೀವು ಇಲ್ಲಿ ಇರಬೇಡಿ, ನೀವು ನನ್ನ ಜೊತೆ ಬರುತ್ತೀರಿ. ನಾನು ಒಂದು ಕ್ಷಣ ಗಂಗಾ ಮಾತೆ ಮತ್ತು ಆ ಸಮಾಧಿಗಳ ಕಡೆ ನೋಡಿದೆ. ನಂತರ ಆಕೆಯ ಜೊತೆ ಹೊರಟೆ. ಅವಳು ನನ್ನನ್ನು ತನ್ನ ಮನೆಗೆ ಕರೆದೊಯ್ದಳು. ಅದು ಬಹಳ ಸ್ವಚ್ಛವಾದ ಪುಟ್ಟ ಮನೆಯಾಗಿತ್ತು. ಒಳಗೆ ಹೋಗುತ್ತಲೇ ನನಗೆ ಶಾಂತಿಯ ಅನುಭವವಾಯಿತು. ಬಹಳ ದಿನಗಳ ನಂತರ ನನಗೂ ಒಂದು ಜಾಗವಿದೆ ಎಂದು ಅನ್ನಿಸಿತು. ಆಕೆ ನನ್ನನ್ನು ತಾಯಿಯಂತೆ ನೋಡಿಕೊಂಡಳು. ಕೆಲವು ದಿನಗಳ ನಂತರ ಅವಳು ಹೇಳಿದಳು, ನಾನು ನಿಮಗೆ ನಿಮ್ಮ ಹಕ್ಕನ್ನು ಕೊಡಿಸುತ್ತೇನೆ. ಆಕೆ ವಕೀಲೆಯಾಗಿದ್ದರಿಂದ ನನ್ನ ಪತಿಯ ಆಸ್ತಿಯಲ್ಲಿ ನನ್ನ ಪಾಲನ್ನು ನನಗೆ ಕೊಡಿಸಲು ನಿರ್ಧರಿಸಿದಳು. ಅವಳು ಕೇಸ್ ಸಿದ್ಧಪಡಿಸಿದಳು, ಕೋರ್ಟಿಗೆ ಅಲೆದಳು, ಪ್ರತಿ ಹೆಜ್ಜೆಯಲ್ಲೂ ನನಗೆ ಬೆಂಬಲವಾಗಿ ನಿಂತಳು. ಕೊನೆಗೂ ಆ ದಿನ ಬಂದಿತು. ನನಗೆ ನನ್ನ ಹಕ್ಕು ಸಿಕ್ಕಿತು. ಕಾನೂನಿನ ಪ್ರಕಾರ ನನ್ನ ಅತ್ತೆ ಮಾವನ ಮನೆಯವರು ನನಗೆ ಆಸ್ತಿಯಲ್ಲಿ ಪಾಲು ಕೊಡಬೇಕಾಯಿತು. ಅಂದು ನಾನು ದೇವರಿಗೆ ಮನಪೂರ್ವಕವಾಗಿ ಧನ್ಯವಾದ ಸಲ್ಲಿಸಿದೆ ಮತ್ತು ಆ ಹುಡುಗಿಯನ್ನು ನೋಡಿದೆ. ನಾನು ಆಕೆಯ ತಲೆ ಮೇಲೆ ಕೈಯಿಟ್ಟು ಹಾರೈಸಿದೆ. ಆಕೆ ನಗುತ್ತಿದ್ದಳು, ಆದರೆ ಆಕೆಯ ಕಣ್ಣಿನಲ್ಲಿ ನೀರಿತ್ತು. ಸ್ಮಶಾನದ ಆ ಒಂಟಿ ರಾತ್ರಿಗಳು ಈಗ ಕೇವಲ ನೆನಪುಗಳಾಗಿವೆ. ಆದರೆ ಆ ನೆನಪುಗಳು ನನಗೆ ಒಂದು ಪಾಠ ಕಲಿಸಿದವು. ದೇವರು ತನ್ನ ಭಕ್ತರನ್ನು ಎಂದೂ ಒಬ್ಬಂಟಿಯಾಗಿ ಬಿಡುವುದಿಲ್ಲ. ಅವನು ಯಾವುದೋ ಒಂದು ರೂಪದಲ್ಲಿ ಸಹಾಯ ಕಳುಹಿಸಿರುತ್ತಾನೆ ಮತ್ತು ಕೆಲವೊಮ್ಮೆ ಆ ಸಹಾಯವು ನಾವು ಮಾಡಿದ ಸಹಾಯದ ರೂಪದಲ್ಲೇ ನಮಗೆ ಮರಳಿ ಬರುತ್ತದೆ. ಮನುಷ್ಯನು ಯಾರಿಗಾದರೂ ಸಹಾಯ ಮಾಡುವಾಗ ಇವನು ಯಾರು ಎಂದು ಯೋಚಿಸಬಾರದು. ಪುಣ್ಯ ಎಂದೂ ವ್ಯರ್ಥವಾಗುವುದಿಲ್ಲ. ದೇವರು ಯಾವುದೋ ರೂಪದಲ್ಲಿ ಅದಕ್ಕೆ ಪ್ರತಿಫಲ ನೀಡುತ್ತಾನೆ. ಕಠಿಣ ಸಮಯದಲ್ಲಿ ದೇವರು ಸಹಾಯ ಕಳುಹಿಸುತ್ತಾನೆ. ತಾಳ್ಮೆ ಮತ್ತು ನಂಬಿಕೆ ಇರುವವರು ಕೊನೆಗೆ ಯಶಸ್ಸು ಮತ್ತು ಶಾಂತಿಯನ್ನು ಪಡೆಯುತ್ತಾರೆ ಎಂದು ಈ ಕತೆ ಕಲಿಸುತ್ತದೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಪ್ರೇರಣಾದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.